ಅದರಲ್ಲಿ ವಿಶೇಷವಾಗಿ ನವನಗರದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನವರು ಈ ದಿವಸ ಏರ್ಪಡಿಸಿದಂಥ ಖೋ ಪಂದ್ಯಾವಳಿ ನಿಜವಾಗಲೂ ಬಹಳಷ್ಟು ಅರ್ಥಪೂರ್ಣವಾದಂಥ ಖೋ ಪಂದ್ಯಾವಳಿ. ದೈಹಿಕ ಶಿಕ್ಷಕರು ಈ ವಿದ್ಯಾಸಂಸ್ಥೆಯಲ್ಲಿ ಖೋ ಪಂದ್ಯಾವಳಿಯಲ್ಲಿ ಹೆಚ್ಚು ಸಾಧನೆ ಮಾಡಲಿಕ್ಕೆ ಕಾರಣೀಭೂತರಾದಂಥ ಶ್ರೀ ಕುರಿಯವರು ಬಹಳ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ. ಖೋ ಪಂದ್ಯಾವಳಿಗೆ ಹೆಸರು ನಮ್ಮ ಬಾಗಲಕೋಟೆಯ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಮಹತ್ವಪೂರ್ಣವಾದಂಥ ಈ ಪಂದ್ಯಾವಳಿಯನ್ನು ವಿದ್ಯುಕ್ತವಾಗಿ ಉದ್ಘಾಟಿಸುವಂಥ ನನಗೆ ಅವಕಾಶ ಕಲ್ಪಿಸಿದಂಥ ಈ ಪ್ರಾಂಶುಪಾಲರಿಗೂ ಎಲ್ಲ ಗುರುವೃಂದಕ್ಕೂ ಗೋವಿಂದರಿಗೂ ಕೂಡ ನಾನು ಮೊಟ್ಟ ಮೊದಲು ಹೃದಯಪೂರ್ವಕವಾದಂಥ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾನು ನಮ್ಮ ಮನೆ ಎದುರಿಗೇನ ಇದೆ ಪ್ರಥಮ ದರ್ಜೆ ಮಹಾವಿದ್ಯಾಲಯ. ಪ್ರತಿನಿತ್ಯ ಇಲ್ಲಿ ವಿದ್ಯಾರ್ಥಿಗಳು 3,000ಕ್ಕೂ ಮೇಲ್ಪಟ್ಟು ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡೋದು ನೋಡಿದರೆ ಬಾಗಲಕೋಟೆಯ ಪ್ರಥಮ ದರ್ಜೆ ಮಹಾವಿದ್ಯಾಲಯ ರಾಜ್ಯದ ನಾನಾ ಕಡೆ ನೋಡಿದೆವು. ಆದರೆ ಬಾಗಲಕೋಟೆಯಲ್ಲಿ ಹೆಚ್ಚು ಸಂಖ್ಯೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮಾಡತಕ್ಕಂಥ ರಾಜ್ಯದ ಅತ್ಯಂತ ಪ್ರತಿಷ್ಠಿತವಾದಂಥ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಅಂದರೆ ಇದು ಬಾಗಲಕೋಟೆ ವಿದ್ಯಾಲಯ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಕೂಡ ಇವತ್ತು ನಾನು ನಿಮ್ ಮುಂದೆ ನಿಂತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರ ಅವಧಿ ಮುಗಿದು ಬಹಳಷ್ಟು ವರ್ಷ ಆಯ್ತು ನನಗೆ. ಆದ್ರೂ ಕೂಡ ನಿಮ್ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಏನಾದ್ರೂ ಆಗ್ಬೇಕಪ್ಪ ಜೀವನದಲ್ಲಿ, ಏನಾದ್ರೂ ಸಾಧನೆ ಮಾಡಬೇಕು ಅನ್ನೋಂತ ಒಂದು ಗುರಿ ಇದೆ, ಅಚಲವಾದಂತ ಒಂದು ಛಲ ಇದೆ. ಆ ನಿಟ್ಟಿನಲ್ಲಿ ಇವತ್ತಿನ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಎಲ್ಲರೂ ನೀವು ಕೂಡ ಛಲವನ್ನ ಇಟ್ಕೊಂಡು ಏನಾದ್ರೂ ಸಾಧನೆ ಮಾಡ್ಬೇಕು ಅಂತ ಇದ್ರೆ ಶಿಕ್ಷಣವನ್ನ ನೀಡಿದಂತ ನಿಮ್ಮ ಸ್ನೇಹಿತರೆ, ನಾನು ಹೇಳ್ತೀನಲ್ಲ, ಎಲ್ಲಿ ಆಯಾಸವನ್ನ ಸಹಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಇರ್ತದ ಅವರು ಸಾಧಕರಾಗ್ತೀರಿ. ಆ ಒಂದು ಸಾಧನೆ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗಿರ್ತದಂದ್ರೆ ಕ್ರೀಡಾಪಟುಗಳಲ್ಲಿ ಇರ್ತದ. ಯಾಕೆ ಕ್ರೀಡಾಪಟುಗಳಲ್ಲಿ ಇರ್ತದ ಅಂತಂದ್ರೆ ಅವರ ದೇಹ ಸದೃಢವಾಗಿರ್ತದ. ಯಾರಲ್ಲಿ ದೇಹ ಸದೃಢವಾಗಿರ್ತದ ಅವರಲ್ಲಿ ಮನಸ್ಸು ಸದೃಢವಾಗಿರುತ್ತೆ. ಯಾರಲ್ಲಿ ಮನಸ್ಸು ಸದೃಢವಾಗಿರುತ್ತೆ ಅವರಲ್ಲಿ ಏಕಾಗ್ರತೆ ಜಾಸ್ತಿ ಇರುತ್ತೆ. ಯಾರಲ್ಲಿ ಏಕಾಗ್ರತೆ ಜಾಸ್ತಿ ಇರುತ್ತೆ ಅವರಲ್ಲಿ ಸದೃಢವಾದ ಜ್ಞಾನವನ್ನ ಹೊಂದಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕ್ರೀಡಾಪಟುಗಳಿರ್ತಕ್ಕಂಥ ಅದ್ಭುತವಾದ ಸದೃಢ ದೇಹವನ್ನು ಹೊಂದಿ, ಸದೃಢವಾದಂತಹ ಜ್ಞಾನವನ್ನು ಹೊಂದಿ ಈ ದೇಶದಲ್ಲಿರ್ತಕ್ಕಂಥ ಉನ್ನತವಾದ ಹುದ್ದೆಗಳಂತ ಹೊಂದಬೇಕಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಆಶಯದೊಂದಿಗೆ ನಿಮಗೆ ಒಂದ್ ಮಾತು, ಇಲ್ಲಿರ್ತಕ್ಕಂಥ ಎಲ್ಲಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಈ ಒಂದು ಕ್ರೀಡಾಕೂಟದ ಯಶಸ್ವಿಗೆ ತಾವು ಸಂಪೂರ್ಣವಾಗಿ ಶ್ರಮ ವಹಿಸಿದ್ದು ನೋಡಿದ್ರೆ ಇದು ಒಂದು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಇವತ್ತ ಇಲ್ಲಿ ಟೂರ್ನಮೆಂಟ್ ಬಾಗಲಕೋಟೆ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲೇ ಸಂಘಟನೆಗೊಳ್ತಾ ಇದೆ ಅಂತ ಅನ್ಸುತ್ತೆ ವಿದ್ಯಾರ್ಥಿ ಸ್ನೇಹಿತರೆ. ಹಾಗಾಗಿ ಇವೆರಡು ಒಳ್ಳೇದೇನೆ, ಆದ್ರೆ ಭಯ ಇರಬಾರ್ದು. ನಾನು ಗೆಲ್ತೀನಿ ಅನ್ನೋ ಒಂದು ಛಲ ಇರಲೇಬೇಕು. ಯಾಕಂದ್ರೆ ಗಾಯವಾಗದಿದ್ರೆ ಧೈರ್ಯ ಬರಂಗಿಲ್ಲ. ಮೈಯಾಗ ಒಂಚೂರು ರಕ್ತ ಹರಿಬೇಕು, ಆವಾಗ ಧೈರ್ಯ ಬರುತ್ತೆ. ತಪ್ಪುಗಳನ್ನ ಮಾಡದೇ ಇದ್ರೆ ಕಲಿಯಕ್ಕಾಗಂಗಿಲ್ಲ. ಹಾಗೆ ಜೀವನದಲ್ಲಿ ಸೋಲದೇ ಇದ್ರೆ ನಾವು ಗೆಲ್ಲಕ್ಕಾಗಂಗಿಲ್ಲ. ಸೊ ಹಾಗಾಗಿ ಯಾವುದಕ್ಕೂ ನಮ್ಮ ಯುವಕರು ಉತ್ಸಾಹವನ್ನು ಕಳೆದುಕೊಳ್ಬಾರ್ದು. ಆಟ ಅಂದಮೇಲೆ ಸೋಲುಗಳು ಇದ್ದೇ ಇರುತ್ತೆ. ಸಾಹೇಬ್ರು ಹೇಳ್ದಂಗೆ ಇಲ್ಲಿ ಭಾಗವಹಿಸೋದು ಬಹಳ ಮುಖ್ಯ ಆಗುತ್ತೆ. ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಸೋಲಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ರು ಗೆಲ್ಲಬೇಕು, ಕೆಲವೊಬ್ರು ಸೋಲಬೇಕು. ಆದರೆ ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕರಿಸುವಂತ ಮನೋಭಾವ ಕ್ರೀಡಾಪಟುಗಳಿಗಿರಬೇಕು. ಅದು ನಿಜವಾದ ಕ್ರೀಡಾಪಟುತ್ವ. ಕೊನೆಯದಾಗಿ ಒಂದೇ ಒಂದು ಮಾತು, ವಿನ್ನರ್ಸ್ ನೆವರ್ ಕ್ವಿಟ್, ಕ್ವಿಟ್ಟರ್ಸ್ ನೆವರ್ ವಿನ್ ಅಂತ. ವಿನ್ನರ್ಸ್ ನೆವರ್ ಕ್ವಿಟ್, ಗೆದಿಯೋರು ಎಂದೂ ಬಿಟ್ಟುಕೊಡಲ್ಲ, ಬಿಟ್ಟು ಕೊಡೋರು ಎಂದೂ ಗೆದಕ್ಕಾಗಲ್ಲ. ಸೊ ದಯವಿಟ್ಟು ಯಾರು ಬಿಟ್ಟು ಕೊಡುವ ಮನೋಭಾವ ಬೇಡ. ಎಲ್ಲರಿಗೂ ಛಲ ಹಠ ಅನ್ನೋದು ಇದ್ದೇ ಇರಬೇಕು. ಒಂದೇ ಒಂದು ಸಣ್ಣ ಉದಾಹರಣೆ ಮೂಲಕ ನನ್ನ ಮಾತುಗಳು ಗೌರವಪೂರ್ವಕವಾದ ಸನ್ಮಾನ.
ಮುಖಾಮುಖಿಯಾದಂತಹ ಆತ್ಮೀಯಗಳ ಕೂಡ ಅಂಕಣಗಳ ಪಕ್ಕ ಬೈರಿಗಳಾಗಿ ಆಡ್ತಾ ಇದ್ದಾರೆ. ಒಳ್ಳೆ ಒಂದು ಅದ್ಭುತ ಚಾಣಾಕ್ಷತೆ ಆಟದೊಂದಿಗೆ ಸ್ಪರ್ಧೆಯ ಒಳಾಂಗಣದಲ್ಲಿ ಸೆಣಸಾಡ್ತಾ ಇದ್ದಾರೆ. ಕಾರ್ಯಗಳಿಗೆ ರೋಚಕ ಪಂದ್ಯ. ಮುಂದೆ ಮಾರ್ಚ್ ತಿಂಗಳಲ್ಲಿ ನಡೆಯುವಂತ ಅಖಿಲ ಸೌತ್ ಝೋನ್ ಕ್ರೀಡಾಕೂಟದಲ್ಲಿ ನೀವೆಲ್ಲ ಭಾಗವಹಿಸ್ತಾ ಇದ್ರಿ. ಅದಕ್ಕೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಆಯ್ಕೆ ಸಮಿತಿ ಸದಸ್ಯರನ್ನು ಈಗಾಗಲೇ ನೇಮಕ ಮಾಡಿದೆ. ನಾಳೆ ಕ್ರೀಡೆಗಿರುವ ಶಕ್ತಿ. ಸೊ ಹಾಗಾಗಿ ಕ್ರೀಡಾಪಟುಗಳಾಗಿದ್ದಕ್ಕೆ ನೀವೆಲ್ಲರೂ ಬಹಳ ಹೆಮ್ಮೆಯಿಂದ ಇರಬೇಕು. ಹಾಗೇನೆ ನಮ್ಮ ಕಾಲೇಜಲ್ಲಿ ಇಂಥ ದೊಡ್ಡ ಕ್ರೀಡಾಕೂಟ ನಡೆದಿರೋದು ಬೇರೆ ಯಾರೋ ಒಬ್ಬರಿಂದಲ್ಲ. ಆವಾಗಲೇ ಸರ್ ಒಂದು ಒಳ್ಳೆ ಇಕ್ವೇಶನ್ ಕೊಟ್ಬಿಟ್ರು, ಮ್ಯಾಥಮೆಟಿಕಲ್ ಇಕ್ವೇಶನ್, ಬಹಳ ಚೆನ್ನಾಗಿತ್ತು ಅದು. ಎಫರ್ಟ್ ಪ್ಲಸ್ ಸಪೋರ್ಟ್ ಇಸ್ ಈಕ್ವಲ್ ಟು ಸಕ್ಸಸ್ ಅಂತ. ಎಫರ್ಟ್ ಪ್ಲಸ್ ಸಪೋರ್ಟ್ ಇಸ್ ಈಕ್ವಲ್ ಟು ಸಕ್ಸಸ್. ನಿಜವಾಗಲೂ ಇದು ನಮ್ಮ ಕಾಲೇಜಿಗೆ ಬಹಳ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ಯಾಕಂದ್ರೆ ಇದರಲ್ಲಿ ಯಾವ್ದಾನ ಒಂದು ಮಿಸ್ ಆದರೂ ಅದು ಇಕ್ವೇಶನ್ ಆಗಲ್ಲ. ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿಯ ಸಪೋರ್ಟ್ ಇದೆ. ಕುರಿ ಸರ್ ಅಂತೂ ಬಹಳ ಅದ್ಭುತವಾದ ಎಫರ್ಟ್ ಹಾಕಿದ್ದಾರೆ. ನಿಜವಾಗಲೂ ಅಂತಹ ದೈಹಿಕ ಶಿಕ್ಷಣ ನಿರ್ದೇಶಕರು ನಮ್ಮ ಕಾಲೇಜ್ ಸಿಕ್ಕಿದ್ದು ನಮಗೆ ಪುಣ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಎಷ್ಟೊಂದು ಸಾರಿ ನೋಡ್ತಾ ಇರ್ತೀನಿ ಕುರಿ ಸರ್ನ, ಆ ಕ್ರೀಡಾ ಮಕ್ಕಳನ್ನ ತಮ್ಮ ಮಕ್ಕಳಂತೆ ನೋಡ್ತಾರೆ. ಅವರಲ್ಲಿ ಏನು ಮಾಡಿರ್ತಾರೋ ನನಗೆ ಹೇಳಿರಂಗಿಲ್ಲ ಸರ್. ಅಷ್ಟು ಚೆನ್ನಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಕೇರ್ ತಗೊಂತಾರೆ. ಸೊ ಹಾಗಾಗಿ ಇವತ್ತಿನ ಈ SS ಇದೆಯಲ್ಲ, ಅದು ಕುರಿ ಸರ್ಗೆ ಜೋರಾದ ಚಪ್ಪಾಳೆ ನನಗೆ ಸಲ್ಲಬೇಕಂತ ಹೇಳ್ತಾರೆ. ಹಾಗೇನೆ ನಾವು ಚೆನ್ನಾಗಿ ನಡೆಸ್ಕೊಟ್ರು ಅಂದ್ರೆ ಆಟನ ಎಲ್ಲೂ ಒಂದು ಚೂರು ಆ ಕಡೆ ಈ ಕಡೆ ಎಲ್ಲೂ ಹೆಚ್ಚು ಕಡಿಮೆ ಆಗಿಲ್ಲ. ಯಾವುದು ಒಂದು ಅಬ್ಜೆಕ್ಷನ್ಗಳು ಇಲ್ಲ. ಯಾಕಂದ್ರೆ ಅದು ಅವರ ಶ್ರಮ. ನಾವಾಗಲೇ ಹೇಳ್ತದೆ, ನಿಮ್ಮದೊಂದು ಟೀಮ್ ಸುರಕ್ಷೆ ಸರ್ ಹೇಳ್ತೇವೆ, ಲೆಟರ್ ಕೊಡೋದು ನಾಳೆ ಲೆಟರ್ ಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಅದನ್ನು ಮಾಡಬೇಕಂತ ತುಂಬಾ ಆಸೆ ಇದೆ. ಯಾಕಂದ್ರೆ ನಮ್ಮಲ್ಲಿ ಅಂತಹ ಸಿಬ್ಬಂದಿ ಇದೆ, ಅಂತಹ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿದೆ. 2025-26ನೇ ಸಾಲಿ ಇರಲಿ ಬಾಗಲಕೋಟೆ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಪ್ರಥಮ ದರ್ಜೆ ಕಾಲೇಜ್ ಮುಧೋಳ್ 2025-26ನೇ ಸಾಲಿನ ಖೋಖೋ ಪಂದ್ಯಾವಳಿಯ ರನ್ನರ್ ಅಪ್ Yeah.